ರಾಜ್ಯದಲ್ಲಿ ಕಾಂಗ್ರೆಸ್ ವೃದ್ಧಿಗೆ ಎಸ್ಎಂ ಕೃಷ್ಣ ಕಾರಣ. ಜನರ ನೋವಿಗೆ ಸ್ಪಂದಿಸುವ, ಜೊತೆಗಾರರ ನೋವಿಗೆ ಸ್ಪಂದಿಸುವಂತ ನಾಯಕ ಎಸ್ಎಂ ಕೃಷ್ಣ ಅವರು. ಡೈನಿಂಗ್ ಹಾಲ್ ಲೀಡರ್, 5 ಸ್ಟಾರ್ ಲೀಡರ್ ಅಂತ ಟೀಕೆ ಅವರ ಮೇಲಿತ್ತು. ಎಸ್ಎಂ ಕೃಷ್ಣ ಓರ್ವ ಸಫಿಸ್ಟಿಕೇಟೆಡ್ ಡೀಸೆಂಟ್ ವ್ಯಕ್ತಿತ್ವದ ನಾಯಕ. ಎತ್ತರದ ಧ್ವನಿಯಲ್ಲಿ ಎಂದೂ ಕೂಡ ಕೃಷ್ಣ ಅವರು ಮಾತನಾಡಿರಲಿಲ್ಲ. ತಂದೆಯ ರೀತಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ಅಂತ ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಎಸ್ಎಂಕೆ ಪುತ್ಥಳಿ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಆಲ್ಮಟ್ಟಿ ಕೃಷ್ಣಾ ನೀರಾವರಿ ಯೋಜನೆ ಪ್ರದೇಶದಲ್ಲಿ ಕೃಷ್ಣಾ ಸ್ಮಾರಕ ಆಗಬೇಕು ಅಂತ ಕೇಳಿದ್ದಾರೆ. ಸದನದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಕೃಷ್ಣರವರ ನೆನಪಿನೊಳಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಎಸ್.ಎಂ. ಕೃಷ್ಣರವರ ನೆನಪಿನೊಳಗೆ ಬಹುಬೇಗ ನಮ್ಮ ವಿಧಾನಸೌಧದಲ್ಲಿ ಅವರ ಪುತ್ಥಳಿಯನ್ನು ಇಡುವಂಥ ಕೆಲಸ ಆಗಬೇಕು. ಅದಲ್ಲದೆ ಈ ನಮ್ಮ ಆಲ್ಮಟ್ಟಿ ಈ ಕೃಷ್ಣ ಯೋಜನೆಗಳೇನದಾವು ಇಲ್ಲೇ ಅವರ ಹೆಸರು ನೆನಪುಳಿಯುವಂತೆ ಅವರ ಸ್ಮರಣೆಗೆ ಆ ಒಂದು ಸ್ಮರಣೆಯ ದ್ಯೋತಕವಾಗಿ ನಮಗೆ ಮೇಲಿನ ಮೇಲೆ ನೆನಪು ಆಗುವ ರೀತಿಯೊಳಗೆ ವಿಶೇಷ ಸ್ಮಾರಕಗಳು ಆಗಲಿ ಅಂಥೇಳಿ ನಾನು ಹಾರೈಸಿ ಮಾನ್ಯ ಮುಖ್ಯಮಂತ್ರಿಗಳು ಆ ದಿಸೆಯೊಳಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ತಮ್ಮೆಲ್ಲರ ಮುಖಾಂತರ ಹೇಳ್ತಾ ಸೊ ಎಚ್.ಕೆ. ಪಾಟೀಲ್ ಅವರಿಗೆ ಪ್ರಸ್ತಾವವನ್ನು ಇಟ್ಟಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ನಿಮಗೆ ಎಸ್.ಎಂ. ಕೃಷ್ಣ ಅವರ ಪುತ್ಥಳಿಯನ್ನು ಇಡುವಂಥದ್ರ ಬಗ್ಗೆ ಆದಷ್ಟು ಬೇಗ ಆಗಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲ ಅಂತ ಕಾಣಿಸುತ್ತೆ. ಅವರು ಹೇಳ್ತಾರೆ ಅದಕ್ಕೆ ಅಂತ ಹೇಳಿ. ಬಟ್ ಹೇಗೆ, ಎಲ್ಲಿ, ಯಾವ ಜಾಗದಲ್ಲಿ ಅನ್ನೋದನ್ನು ಹುಡುಕ್ತಾರೆ. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ವೃದ್ಧಿಗೆ ಎಸ್.ಎಂ. ಕೃಷ್ಣ ಅವರು ಕಾರಣ ಅಂತಂದಾಗ ಹೇಗೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಇವರು ಬೇಸಿಕಲಿ ಸ್ಟೇಟ್ಸ್ಮನ್, ವಿದೇಶದಲ್ಲಿ ಓದ್ಕೊಂಡ್ಬಂದಿದ್ರು. ಅಸ್ಖಲಿತವಾಗಿ ಕನ್ನಡ ಮಾತಾಡೋರು, ಅಸ್ಖಲಿತವಾಗಿ ಇಂಗ್ಲೀಷ್ ಮಾತಾಡೋರು. ಆಮೇಲೆ ಅವರು ಎಲ್ಲ ಥಿಯೇಟರ್ ರಂಗಭೂಮಿಯವರು, ಸಾಹಿತಿಗಳು, ಅವ್ರದ್ದು ವೈಯಕ್ತಿಕ ಸಂಪರ್ಕ ಇರ್ತಿತ್ತು. ಅಗತ್ಯ ಬಿದ್ದಾಗ ಕರೆಸ್ಕೊಂಡು ಚರ್ಚೆ ಮಾಡೋರು. ಆ ಥರದ ಒಂದು ವಿಶೇಷವಾದ ವ್ಯಕ್ತಿತ್ವ ಅವರು. ಆಮೇಲೆ ಅವರು ಏನು ವಿಧಾನಸಭೆಯಲ್ಲಿ ಬರ್ತಿದ್ರೆ ಅಥವಾ ಲೋಕಸಭೆಯಲ್ಲಿ ಬರ್ತಿದ್ರೆ ಅವರು ಒಂಥರ ಬ್ರಿಟಿಷ್ ರಾಜ್ಕುಮಾರನ ಹಾಗೆ ಅಂತ ಹೇಳಿ ಪತ್ರಿಕೆಗಳು ಕರೆಯೋವು. ಅಷ್ಟು ಒಂದು ಎತ್ತರದ ಭವ್ಯವಾದ ವ್ಯಕ್ತಿತ್ವ. ಆಮೇಲೆ ಎಂದೂ ಮಾಸದ ಮುಗುಳ್ನಗೆ, ಎಂದೂ ಒಬ್ಬರ ಬಗ್ಗೆ ಮುನಿಯದ ವ್ಯಕ್ತಿತ್ವ, ಕೋಪಿಸ್ಕೊಳ್ಳದ, ಬಹಳ ಉದಾರವಾಗಿ ನಡ್ಕೊಳ್ತಕ್ಕಂತಹ. ನಮ್ಮ ಮುತ್ತುರಾಜ್ ಹೇಳ್ತಿದ್ದ, ಅವನಿಗೆ ಕರೆದು ಒಂದು ನಿವೇಶನ ತಗೋ ನೀನು ಅಂತ ಬರೆದು ತಕ್ಷಣ ಕಡತ ಮಂಡಿಸಿ ನೀವು ತಗೋಬೇಕು ಈತನಿಗೆ ಅಂತ ಒಂದು ನಿವೇಶನನ ಅವನು ಬಡ ಕಲಾವಿದ, ತಬಲಿ ಜನಾಂಗದ ಒಬ್ಬ ಬಡ ಕಲಾವಿದ ಕೊಟ್ಟಿದ್ದರು. ಅಂದರೆ ಆ ಥರ ಎಲ್ಲರ ಬಗ್ಗೆ, ಎಲ್ಲ ಸಮುದಾಯದ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡ ನಿಜವಾದ ಸಮಾಜವಾದಿ, ನಿಜವಾದ ಲೋಹಿಯಾವಾದಿ ಅವರು. ಕೊನೆಯದಾಗಿ ಯಾವಾಗ ಭೇಟಿಯಾಗಿರೋಂಥದ್ದು? ಕೊನೆಯದಾಗಿ ಅವರು ಆಸ್ಪತ್ರೆಗೆ ಸೇರುವ ಮುನ್ನಾ ದಿನಗಳಲ್ಲಿ ಮನೆಗೆ ಬಂದಿದ್ದೆ. ಕ್ಷೀಣಿಸಿದ್ದ ಆರೋಗ್ಯ, ಮಾತಾಡ್ಸ್ಕೊಂಡು ಹೋಗಿದ್ವಿ. ಆಸ್ಪತ್ರೆಗೂ ಒಮ್ಮೆ ಹೋಗಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ವಿ. ತಾಂತ್ರಿಕ ಕಾರಣಗಳಿಂದ ಅಲ್ಲಿ ಯಾರಿಗೂ ಪ್ರವೇಶ ಕೊಡ್ತಿರಲಿಲ್ಲ. ಅಸಹಜವೂ ಆಗಿತ್ತು. ಯಾಕೆಂದರೆ ಅವರು ಎಚ್ಚರ ಸ್ಥಿತಿಲಿರಬೇಕು, ಮಾತನಾಡಬೇಕು, ನಮ್ಮನ್ನು ಗಮನಿಸಬೇಕು, ಮೆಮೊರೀಸ್ ಇರಬೇಕು. ಮೆಮೊರಿ ಇಲ್ಲದೆ ಇದ್ದಾಗ ನಾವು ಹೋಗಿ ಸುಮ್ಮನೆ ನಿಂತು ಫೋಟೋ ತೆಗೆಸ್ಕೊಂಬರೋದು ಏನು ಅಂತ ಹೇಳಿ ಒಳಗಡೆ ಬಿಡಲಿಲ್ಲ ಆಸ್ಪತ್ರೆಯಲ್ಲಿದ್ದಾಗ. ಆದರೆ ಯಾವಾಗಲೂ ಕೇಳ್ತಾ ಇದ್ದೆ ನಾನು, ನಮ್ಮ ಇದರಲ್ಲಿ ಕೃಷ್ಣ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಮಂಡ್ಯದಲ್ಲಿ, ಒಂದು ಅಭೂತಪೂರ್ವವಾದ ಸಮ್ಮೇಳನ. ಅಲ್ಲಿ ಕೃಷ್ಣ ಅವರ ಹೆಸರಿನಲ್ಲಿ ಒಂದು ವೇದಿಕೆಯನ್ನು, ಸಭಾಂಗಣವನ್ನು, ಚರ್ಚೆಯನ್ನು ಸಂಬಂಧಪಟ್ಟವ್ರು ಇಟ್ಕೋಬೇಕು ಅಂತ ನಾನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅವರ ಹೆಸರಿನಲ್ಲಿ ಒಂದು ದೊಡ್ಡ ವೇದಿಕೆ, ದ್ವಾರ, ಅವರನ್ನು ಕುರಿತು ಚರ್ಚೆ, ಅವರ ಆಡಳಿತಾತ್ಮಕ ನಿಲುವುಗಳನ್ನು ಹೇಗೆ ಅವರು ಬೆಂಗಳೂರನ್ನು ಪರಿಗ್ರಹಿಸಿದರು, ಬೆಂಗಳೂರನ್ನು ಹೇಗೆ ಅವರು ಕನ್ಸ್ಯೂಮ್ ಮಾಡಿದರು, ಇದನ್ನೆಲ್ಲ ಇಟ್ಕೊಂಡು ಅವರ ಒಟ್ಟು ಸಾಧನೆಗಳನ್ನು ಹೇಳಬೇಕು. ಸೊ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಅವರದ್ದೇ ಆದಂಥ ಹಲವರು ಅವರು ನೋಡಿದ ರೀತಿಯಲ್ಲಿ, ಅವ್ರ ಜೊತೆಗೆ ಇದ್ದಂಥ ಒಡನಾಟದ ರೀತಿಯಲ್ಲಿ ಅವರು ಅವರವರ ಅಭಿಪ್ರಾಯಗಳನ್ನು, ಅವರವರ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ.